ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ನಾವು ಪ್ರಿಮ್ಸ್ ಅಲ್ಗೋರಿದಮ್ ಎಕ್ಸಾಂಪಲ್ ಪ್ರಾಬ್ಲಮ್ ಬಗ್ಗೆ ಡಿಸ್ಕಸ್ ಮಾಡೋಣ. ಇದು ಬಂದ್ಬಿಟ್ಟು ಪ್ರಿಮ್ಸ್ನ ಎಕ್ಸಾಂಪಲ್ ಎಕ್ಸಾಂಪಲ್ ಪ್ರಿಮ್ಸ್ ಅಲ್ಗೋರಿದಮ್ನ ಪ್ರಾಬ್ಲಮ್ಮು ಹೇಗಪ್ಪ ಸಾಲ್ವ್ ಮಾಡೋದು ಅಂತಂದರೆ, ಸ್ಟೆಪ್ 1 ಬಂದ್ಬಿಟ್ಟು ರಿಮೂವ್ ಆಲ್ ಲೂಪ್ಸ್ ಆ್ಯಂಡ್ ಪ್ಯಾರಲಲ್ ಎಡ್ಜಸ್. ಅಂದರೆ ಆಲ್ ಲೂಪ್ಸ್ ಅಂದರೆ ಆಲ್ ಸೆಲ್ಫ್ ಲೂಪ್ಸ್ ಆ್ಯಂಡ್ ಪ್ಯಾರಲಲ್ ಎಡ್ಜಸ್. ನೆಕ್ಸ್ಟ್ ಸ್ಟೆಪ್ 2 ಏನಪ್ಪ ಅಂತಂದರೆ, ಚೂಸ್ ಎನಿ ಆರ್ಬಿಟರಿ node as an root node ಅಂತ ಅರ್ಥ. ಇದರ ಅರ್ಥ ಏನಪ್ಪ ಅಂತಂದರೆ, ಸ್ಟೆಪ್ 1 ಏನು ಮಾಡಬೇಕಪ್ಪ ಅಂತಂದರೆ, ಇಲ್ಲಿರೋ ಪ್ಯಾರಲಲ್ ಎಡ್ಜಾಗೆ ಸೆಲ್ಫ್ ಲೂಪ್ನ ರಿಮೂವ್ ಮಾಡಬೇಕು. ನೆಕ್ಸ್ಟ್ ಸೆಕೆಂಡ್ ಸ್ಟೆಪ್ ಏನಪ್ಪ ಅಂದರೆ, ಇದರಲ್ಲಿ ಯಾವುದಾದ್ರೂ ಒಂದು ವರ್ಟೆಕ್ಸ್ನ ರೂಟಾಗಿ ತಗೋಬೇಕು. ಯಾವ ವರ್ಟೆಕ್ಸ್ನ ರೂಟಾಗಿ ತಗೊತೀವಲ್ಲ ಅಲ್ಲಿಂದನೇ ನಾವು ಪ್ರಿಮ್ಸ್ ಗ್ರಾಫ್ನ ಕನ್ಸ್ಟ್ರಕ್ಟ್ ಮಾಡ್ಬೋದು. ಹೇಗಪ್ಪ ಅಂತೇಳಿ ನೋಡೋಣ. ಫಸ್ಟ್ ಬಂದುಬಿಟ್ಟು ನಾವು ಇಲ್ಲಿ ಪೇರೆಂಟ್ ನೋಡಾಗಿ, ಅಂದರೆ ರೂಟ್ ನೋಡ್ ಅಥವಾ ಪೇರೆಂಟ್ ನೋಡ್ ಎರಡು ಒಂದೇ, ಪೇರೆಂಟ್ ನೋಡಾಗಿ ತಗೊಂಡ್ವಿ. ನೆಕ್ಸ್ಟ್ ಬಂದುಬಿಟ್ಟು ಈ ಎನ ಎಡ್ಜ್ ಯಾವ್ಯಾವ ಹೋಗಿದೆ, A to B ಹೋಗಿದೆ ಹಾಗೂ A to C ಹೋಗಿದೆ. ಇವೆರಡರಲ್ಲಿ ಚಿಕ್ಕದು ಯಾವುದು ನೋಡು ಅಂದರೆ, ಇದರಲ್ಲಿ ಚಿಕ್ಕದ ಎಡ್ಜ್ ಬಂದುಬಿಟ್ಟು 7. ಸೊ ಈಗ ನಾವೇನು ಮಾಡಬೇಕು, A to B ಎಡ್ಜನ್ನ ಹಾಕೋಬೇಕು, A to B. ನೆಕ್ಸ್ಟ್ ಈಗ ನಮಗೆ A to B ಕಂಡಿಡಿದ್ವಿ. ನೆಕ್ಸ್ಟ್ ಬಂದುಬಿಟ್ಟು ಇದು 8 ಆಗೇ ಇರುತ್ತೆ, ಎಲ್ಲಿ ಹೋಗಿರಲ್ಲ. ನೆಕ್ಸ್ಟ್ A to ಬಿಗೆ ಬಂದ್ವಲ್ಲ, B to ಎಡ್ಜ್ ಯಾವ್ಯಾವ ಇದೆ, B to D ಇದೆ, B to C ಇದೆ ಹಾಗೂ A to C ಇದೆ. ಇದು ಸಹ ಇರಬೇಕು. ಏಕಪ್ಪ ಅಂತಂದರೆ, ಅಕಸ್ಮಾತಿಗ ಇಲ್ಲಿ 8 ಇದೆ, 8 ಬದಲು ಇಲ್ಲಿ 6 ಇತ್ತು, ಇಲ್ಲಿ 5 ಇತ್ತು ಅಂತ ತಿಳ್ಕೊರಿ, ಬೇಡ ಇಲ್ಲಿ 1 ಇತ್ತು ಅಂತ ತಿಳ್ಕೊರಿ, ಇದು ಬಿಡ್ರಿ. 6, 3, 1 ಇದರಲ್ಲಿ 3 ಎಡ್ಜಲ್ಲಿ ಸಣ್ಣದು ಯಾವುದಿದೆ, 1 ಇದೆ. ಸೊ ನಾವು A to C ಕನ್ಸಿಡರ್ ಮಾಡಬೇಕಾಗುತ್ತೆ. ಸೊ ಇದನ್ನು ಈ ವ್ಯಾಲ್ಯೂ ತಗೊಂಡ ತಕ್ಷಣವೇ ಇದನ್ನು ರಿಮೂವ್ ಮಾಡಬೇಕಂತೇನಿಲ್ಲ. ಇದ್ರ ಜೊತೆಗೆ ಇವೆರಡನ್ನು ಈ ಬಿಲಿಂದ ಹೋಗಿರೋ ಎಡ್ಜ್ ಏನಿದೆಯಲ್ಲ ಅದ್ರ ವ್ಯಾಲ್ಯೂಸ್ ಜೊತೆಗೆ ಇದನ್ನು ಕಂಪೇರ್ ಮಾಡಿ ಎಡ್ಜ್ ತೆಗಿಬೇಕು. ನೆಕ್ಸ್ಟ್ B to D, B to C ಎಷ್ಟಿದೆ, 6 ಇದೆ. B to D, B to C 3 ಇದೆ. ಹಾಗೆ ನಮಗೆ ಇಲ್ಲಿ ಬಿಟ್ಟಿರೋದು ಎಡ್ಜ್ ಎಷ್ಟು, 8 ಇದೆ. ಇವು ಮೂರಲ್ಲಿ ಸಣ್ಣದು ಯಾವುದು, B to C ಇದೆ. ಸೊ B to C ಇದು ಏನಿದೆ ಎಡ್ಜು, A to B ಬರ್ಕೊಂಡು ನೆಕ್ಸ್ಟ್ B to C ಇದು ಎಷ್ಟಿದೆ, 3 ಇದೆ, ಇದು 7 ಇದೆ. ನೆಕ್ಸ್ಟ್ ಸ್ಟೆಪ್ ಬಂದುಬಿಟ್ಟು ಸಿಗೆ ಬಂದ್ವಲ್ಲ, ಸಿಗೆ ಎಡ್ಜ್ ಯಾವ್ದು ಹೋಗಿದೆ, C to B ಹೋಗಿದೆ, C to D ಹೋಗಿದೆ, C to E ಹೋಗಿದೆ. C to B ಮುಗೀತು, ಇದು ಬಿಡಿ. C to D ಹಾಗೆ C to E ಇದರಲ್ಲಿ ಸಣ್ಣದು ಯಾವುದು, 3 ಇದೆ. ಇಲ್ಲಿ ನೋಡಿ 8 ಮತ್ತು 6 ಮತ್ತು 4, 3 ಇವು 4ರಲ್ಲಿ ಸಣ್ಣದು ಯಾವುದು, C to E ಇದೆ. ಸೊ A to B 7 ಇದೆ, B to C 3 ಇದೆ, C to E ಎಷ್ಟಿದೆ, 3 ಇದೆ. ನೆಕ್ಸ್ಟ್ ಈಗೆ ಬಂದವಲ್ಲ, E to ಎಡ್ಜ್ ಯಾವ್ದು ಹೋಗಿದೆ, D ಮತ್ತು F ಹೋಗಿದೆ. ಸೊ 6, 4, 8 ಇವು ಸಹ ಕನ್ಸಿಡರ್ ಮಾಡಿರಿ. ನೆಕ್ಸ್ಟ್ E to ಯಾವ್ದು ಹೋಗಿದೆ, E to D ಮತ್ತು E to F. E to D ಎಷ್ಟಿದೆ, 2 ಇದೆ. E to F ಕೂಡ 2 ಇದೆ. ಎರಡು ಚಿಕ್ಕ ವ್ಯಾಲ್ಯೂನೇ. ಸೊ A to B ಚಿಕ್ಕ ವ್ಯಾಲ್ಯೂ ಯಾವುದಿರುತ್ತೆ ಅದನ್ನು ನೀವು ಕನ್ಸಿಡರ್ ಮಾಡಬೇಕು. ನೆಕ್ಸ್ಟ್ ಎಷ್ಟಿದೆ, 7 ಇದೆ, 3 ಹಾಗೆ E to D ಎಷ್ಟಿದೆ, 2 ಇದೆ. ನೆಕ್ಸ್ಟ್ E to F ಏನಿದೆ, ನೋಡಿ ಇಲ್ಲಿ E to D 2 ತಗೊಂಡ್ವಿ. ನಮಗೆ ಉಳಿದಿರೋ ವ್ಯಾಲ್ಯೂಸ್ ಯಾವುದು, 6 ಮತ್ತು ತಡ್ರಿ ಯಾವುದ್ಯಾವುದಂತ
ಇದು ಆಗಿದೆ, ಇದೂ ಆಗಿದೆ, ಮತ್ತು ಇದು ಆಗಿದೆ. ನಮಗೆ ಉಳಿದಿರೋ ವ್ಯಾಲ್ಯೂಸ್ ಯಾವುದು 5 4 6 8 ಮತ್ತು E2F2. ಇವು 1 2 3 4 5. 5ರಲ್ಲಿ ಚಿಕ್ಕದು ಯಾವುದು? E2F. ಇದು ಚಿಕ್ಕ ವ್ಯಾಲ್ಯೂ. ನಮಗೆ ಚಿಕ್ಕ ವ್ಯಾಲ್ಯೂ ಯಾವುದಿದೆ ಅದನ್ನು ನಾವು ಎಡ್ಜ್ಗೆ ಕನೆಕ್ಟ್ ಮಾಡಬೇಕು ಅಷ್ಟೇ. ಯಾವಾಗಲೂ ಕನ್ಫ್ಯೂಸ್ ಆಗಿಬಿಡಿಲಿ. E2D ತಗೊಂಡ್ವಿ ಮತ್ತು D2 ಎಡ್ಜ್ 5 ಇದೆ, ಇದ್ಯಾಕೆ ತಗೊಂಡಿಲ್ಲ ಅಂತಂದರೆ ಎಲ್ಲ ಹಳೇದು ಹೊಸದು ಎಲ್ಲ ಸೇರಿ ಕಂಪೇರ್ ಮಾಡಿ ಚಿಕ್ಕದು ಯಾವುದಿದೆ ಅದನ್ನು ನಾವು ಎಡ್ಜನ್ನ ಜಾಯಿನ್ ಮಾಡಬೇಕು. ಇದು ಬಂದುಬಿಟ್ಟು ರೂಲ್ಸು. ನೆಕ್ಸ್ಟ್ D2 5 ಎಲ್ಲ ಜಾಯಿನ್ ಮಾಡೋಕ್ಕೆ ಹೋದರೆ ನಮಗೆ ಸೈಕ್ಲಿಕ್ ಆಗುತ್ತೆ. ಇದು ರೂಲ್ಸ್ ಸೇಮ್ ಕೃಷ್ಕಲ್ ಥರನೇ. ಇದ್ರ ರೂಲ್ಸ್ ಬಂದುಬಿಟ್ಟು ಏನಪ್ಪ ಅಂತಂದರೆ ನಾನ್ ಸೈಕ್ಲಿಕ್ ಗ್ರಾಫ್ ನಮಗೆ ರಿಸಲ್ಟ್ ಬೇಕು. ಕೃಷ್ಕಲ್ ಮತ್ತು ಪ್ರಿಮ್ಸ್ಗೆ ಏನು ಜಾಸ್ತಿ ವ್ಯತ್ಯಾಸ ಇಲ್ಲ. ಕೃಷ್ಕಲ್ನಲ್ಲಿ ನಾವು ಇನ್ಕ್ರೀಸಿಂಗ್ ಆರ್ಡರ್ನಲ್ಲಿ ತೆಗೆದುಬಿಟ್ಟು ನಂತರ ಟ್ರೀ ಅಂದರೆ ಗ್ರಾಫ್ ಕನ್ಸ್ಟ್ರಕ್ಟ್ ಮಾಡ್ತೀವಿ. ಇದರಲ್ಲಿ ಸ್ಟಾರ್ಟಿಂಗ್ ಒಂದು ಪೇರೆಂಟ್ ನೋಡನ್ನ ತಗೊಂಡು ಚಿಕ್ಕ ವ್ಯಾಲ್ಯೂ ಯಾವುದಿದೆ ಅದನ್ನ ಎಡ್ಜನ್ನ ಜಾಯಿನ್ ಮಾಡ್ತೀವಿ. ಇಷ್ಟೇ ಕಾನ್ಸೆಪ್ಟು. ಸೊ ಇದು ಬಂದು ನಮಗೆ ಫೈನಲ್ ಗ್ರಾಫು. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್, ಕಮೆಂಟ್ ಮಾಡಿ. ಧನ್ಯವಾದಗಳು.